ಅನಾಮಿಕ ದೂರುದಾರ ತೋರಿಸಿದ್ದ 6ನೇ ಸ್ಪಾಟ್ನಲ್ಲಿ ಮನುಷ್ಯ ಮೂಳೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಎಸ್ಐಟಿ ನೇತೃತ್ವ ವಹಿಸಿರುವ ಪ್ರಣಬ್ ಮೊಹಂತಿ ಅಲ್ಲಿಗೆ ಬರ್ತಾರೆ ಅನ್ನುವ ಸುದ್ದಿ ಇದೆ. ಬೆಳ್ತಂಗಡಿಗೆ ಹೊರಟಿದ್ದಾರೆ. ಎಸ್ಐಟಿ ಒಂದು ತಾತ್ಕಾಲಿಕ ಕಚೇರಿ ಮಾಡಿಕೊಂಡಿದೆ ಬೆಳ್ತಂಗಡಿಯಲ್ಲಿ. ಆ ಕಚೇರಿಗೆ ಹೋಗಿ ಅಲ್ಲಿಂದ ನೇತ್ರಾವತಿ ನದಿ ತಟದ ಈ ಸ್ಪಾಟಿಗೆ ಬರ್ತಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಮತ್ತೊಮ್ಮೆ ನಮ್ಮ ಮಂಗಳೂರು ರಿಪೋರ್ಟರ್ ಭರತ್ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಆ ಜಾಗದ ವಿವರಣೆ ಕೊಡಿ ಒಂದ್ಸಲ. ಹೆಂಗಿದೆ ಅದು ಜಾಗ? ನೇತ್ರಾವತಿ ನದಿ ತಟದಿಂದ ಎಷ್ಟು ದೂರದಲ್ಲಿದೆ? ಈಗ ನೆನ್ನೆ 5 ಸ್ಥಳದಲ್ಲಿ ಯಾವುದೇ ಮೂಳೆಗಳು ಸಿಗದೆ ಇದ್ದಾಗ ಪ್ರವಾಹ ಬಂದಿತ್ತು, ಕೊಚ್ಕೊಂಡು ಹೋಗಿರಬಹುದು, ಆ ರೀತಿಯಾದ ಮಾತುಗಳು ಬಂದವು. ಇದು ಆ ರೀತಿ ಕೊಚ್ಚಿಕೊಂಡು ಹೋಗುವ ಸ್ಥಿತಿಯಲ್ಲಿಲ್ವಾ? ಈ ಜಾಗ ಎತ್ತರದಲ್ಲಿದೆಯಾ? ಹೆಂಗಿದೆ ಇದು? ಅಜಿತ್, ಆ ಜಾಗವನ್ನು ತೋರಿಸುವ ಪ್ರಯತ್ನ ಮಾಡಬಹುದಾ ಇಲ್ಲಿಂದಲೇ? ಎಸ್ ಪ್ಲೀಸ್. ಎಸ್, ಖಂಡಿತ. ಯಾಕಂದರೆ ಆ ಒಂದು ಜಾಗವನ್ನು ನಿಮಗೆ ತೋರಿಸುವ ಪ್ರಯತ್ನ. ಎಲ್ರಿಗೂ ಕೂಡ ಗೊತ್ತಿರಬಹುದು, ಒಂದು ನೇತ್ರಾವತಿ ಸೇತುವೆ ಸಿಗುತ್ತೆ. ಆ ನೇತ್ರಾವತಿ ಸೇತುವೆಯನ್ನು ಸುಮಾರು ಒಂದು 2 ಕಿಲೋಮೀಟರ್ ಹೋದ್ರೆ ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಿಗುವಂತದ್ದು. ಈ ಒಂದು ದಾರಿಯ ಸ್ವಲ್ಪ ಮುಂದಕ್ಕೆ ಬಂದ್ರೆ, ಅಂದ್ರೆ ಇಲ್ಲಿಂದ ಆ ಒಂದು ಬ್ರಿಡ್ಜ್ ಎಂಡ್ ಆಗುವಂತ ಜಾಗ ಏನಿದೆ, ಆ ಎಂಡ್ ಆಗುವ ರೀತಿಯಲ್ಲಿ ಕಾಣುತ್ತೆ. ಒಂದು ಕಾಲುದಾರಿಯ ರೀತಿಯಲ್ಲಿರುವಂತದ್ದು. ಆ ಕಾಲುದಾರಿಯಲ್ಲೇ ನಡೆದುಕೊಂಡು ಬಂದರೆ ಸೇತುವೆಯಿಂದ ಕನಿಷ್ಠ ಅಂದ್ರೆ ಒಂದು 800 ಮೀಟರ್ ಇರಬಹುದು ಅಂತ ಅನ್ಸುತ್ತೆ. ನಾವು ನೋಡಬಹುದು ಅಲ್ಲಿ ಕೆಲವರು 800 ಮೀಟರ್ ಇರಬಹುದು ಅಂತ ಅನ್ಸುತ್ತೆ. ನಾವು ನೋಡಬಹುದು ಅಲ್ಲಿ ಕೆಲವರು ನಿಂತಿದ್ದಾರೆ. ಆ ನಿಂತಿರುವಂತ ಜಾಗದಿಂದ ಅದು ಅವರದ್ದೇ ಕಾರ್ಮಿಕರು, ಆ ಒಂದು ಕೂಲಿ ಕಾರ್ಮಿಕರನ್ನೇ ಏನು ಬಳಸಿಕೊಳ್ಳಲಾಗಿತ್ತು. ಈ ಕಾರ್ಮಿಕರೀಗ ಅಲ್ಲೇ ನಿಂತಿದ್ದಾರೆ. ಯಾಕಂದ್ರೆ ಆ ಸಾಕ್ಷ್ಯವನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಅಲ್ಲಿಗೆ ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆಗಳಾಗ್ತಾ ಇರುವಂತದ್ದು. ಹಾಗಾಗಿ ಆ ಜಾಗದ ಸ್ವಲ್ಪ ದೂರದಲ್ಲಿ ಒಂದು 500 ಮೀಟರ್ ದೂರ ಇರಬಹುದು. ಅಲ್ಲೂ ಕೂಡ ಇನ್ನೂ ಕೂಡ ಅಂದ್ರೆ ನಮಗೆ ಕಾಣದ ರೀತಿಯಲ್ಲಿ ಈಗ ಅದಕ್ಕೆ ಒಂದು ಹಸಿರು ಬಟ್ಟೆಯನ್ನ ಕಟ್ಟಿದ್ದಾರೆ. ಅಂದ್ರೆ ಹಸಿರು ಪರದೆಯನ್ನ ಕಟ್ಟಿ ಅದರ ನಮ್ಮ ಮಾಧ್ಯಮಗಳ ಕ್ಯಾಮೆರಾಗಳಿಂದ ಅವುಗಳನ್ನು ತಪ್ಪಿಸುವಂಥದ್ದು ಮತ್ತು ಅದ್ರ ಜೊತೆಗೆ ಅದನ್ನು ಸಂರಕ್ಷಿಸುವಂತ ಕಾರ್ಯಗಳಾಗ್ತಾ ಇದೆ. ಯಾಕಂದ್ರೆ ನೇತ್ರಾವತಿ ನದಿ, ನಾನು ಆರಂಭದಲ್ಲೇ ಹೇಳಿದ್ದೆ, ಆತ ಹೇಳಿದಂತ ಜಾಗಗಳು 1ನೇ ಸ್ಪಾಟ್, 2ನೇ ಸ್ಪಾಟ್, 3ನೇ ಸ್ಪಾಟ್, 4ನೇ ಸ್ಪಾಟ್ ಮತ್ತು 6ರಿಂದ 8ರವರೆಗಿನ ಸ್ಪಾಟ್ಗಳು ಕೂಡ ನೇತ್ರಾವತಿ ನದಿಯ ತೀರದಲ್ಲೇ ಇದ್ದಂಥದ್ದು. ರಿಸರ್ವ್ ಫಾರೆಸ್ಟ್ ಏನಿದೆ, ಆ ರಿಸರ್ವ್ ಫಾರೆಸ್ಟ್ ಇಲ್ಲಿ ದೊಡ್ಡದಾಗಿ ದಟ್ಟವಾಗಿ ಕಾಣ್ತಾ ಇರುವಂತಹ ಅರಣ್ಯವನ್ನ ನಾವು ನೋಡ್ತಾ ಹೋದ್ರೆ ಇದು ಅರಣ್ಯ ಭಾಗ. ಇಲ್ಲಿಂದ ಈ ಭಾಗದಿಂದ ಆರಂಭವಾಗುವಂತ ಒಂದು ಭಾಗದ ಅರಣ್ಯ ವ್ಯಾಪ್ತಿ ಸುಮಾರು ಒಂದು ಎಕರೆಗಟ್ಟಲೆ ಅರಣ್ಯ ಇರಬಹುದು. ಅದು ಎಂಡ್ ಆಗುವಂತದ್ದು ಆ ಭಾಗದಲ್ಲಿ ನಮ್ಮ ನೇತ್ರಾವತಿಯ ಸ್ನಾನಘಟ್ಟ ಏನಿದೆ, ಆ ಸ್ನಾನಘಟ್ಟದ ಭಾಗದಲ್ಲಿ. ನಾವೀಗ ಸ್ನಾನಘಟ್ಟದ ಇನ್ನೊಂದು ಬದಿಯಲ್ಲಿದ್ದೀವಿ. ಆ ಸ್ನಾನಘಟ್ಟದಿಂದಲೇ ಹರಿದು ಬರುವಂತಹ ನದಿ ಈ ಭಾಗಕ್ಕೆ ಬಂದು ಸೇರುತ್ತೆ. ನದಿಯಿಂದ ಈತ ತೋರಿಸಿರುವಂತಹ ಜಾಗಕ್ಕೆ ಹೆಚ್ಚು ಕಡಿಮೆ ಅಂದ್ರೂ ಒಂದು 100-200 ಮೀಟರ್ಗಳು ಕೂಡ ಇಲ್ಲ, 100 ಮೀಟರ್ ಇರಬಹುದು ನನ್ನ ಅಂದಾಜಿನ ಪ್ರಕಾರ. ಯಾಕಂದ್ರೆ ನಮಗೆ ಆ ಜಾಗಕ್ಕೆ ಹೋಗ್ಲಿಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಒಂದು 100 ಮೀಟರ್ ಆ ಒಂದು ಜಾಗಕ್ಕೆ ಇರಬಹುದಷ್ಟೇ. ಅದೇ ಜಾಗದಲ್ಲಿ ಉತ್ಖನನ ಮಾಡುವಂತ ಸಂದರ್ಭಗಳಲ್ಲಿ ಸಿಕ್ಕಿದ್ದು ನಮ್ಮ ಕೆಲವರು ಅನೇಕ ನಿರೀಕ್ಷೆಗಳಿತ್ತು. ಯಾಕಂದ್ರೆ ಆ ಸಂದರ್ಭಗಳಲ್ಲಿ ಕೂಡ ಚರ್ಚೆಗಳಾದಂಥದ್ದು ಅದೇ 1ರಿಂದ 5ನೇ ಸ್ಪಾಟ್ಗಳಲ್ಲಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥದ್ದಕ್ಕೆ ಅನೇಕ ವಾದಗಳು ಬಂತು. ಅಂದ್ರೆ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಆದಂಥ ಸಂದರ್ಭಗಳಲ್ಲಿ, ಬೆಳ್ತಂಗಡಿಯಲ್ಲಿ 2019ರಲ್ಲಿ ಪ್ರವಾಹ ಆದಂಥ ಸಂದರ್ಭದಲ್ಲಿ ಈ ಜಾಗದ ಅನೇಕ ಕಡೆಗಳಿಗೆ ನೀರು ನುಗ್ಗಿತ್ತು. ನೇತ್ರಾವತಿ ನದಿ ಓವರ್ಫ್ಲೋ ಆಗಿ ಉಕ್ಕಿ ಹರಿದಂತ ಪರಿಣಾಮವಾಗಿ ಕಾಡು ಪ್ರದೇಶಗಳಿಗೆ ನೀರು ನುಗ್ಗಿತ್ತು. ಆ ಸಂದರ್ಭದಲ್ಲಿ ಬಹಳ ಮೇಲ್ಭಾಗದಲ್ಲಿ ಹೂತಿದ್ದಂತಹ ಮೃತದೇಹಗಳು ಅದರ ಜೊತೆಗೆ ಹೋಗಿರಬಹುದು ಅನ್ನುವಂಥ ಚರ್ಚೆಗಳಿತ್ತು. ಇವತ್ತು ಬೆಳಗ್ಗಿನವರೆಗೂ ಕೂಡ ಎಲ್ಲರೂ ಅಂದ್ಕೊಂಡಿದ್ದಂಥದ್ದು ಮತ್ತು ಸ್ವತಃ ಅನಾಮಿಕ ಕೂಡ, ಅಂದ್ರೆ ಆತನ ಕ್ಲಾರಿಟಿ ಕ್ಲಿಯರ್ ಆಗಿತ್ತು. ಯಾಕಂದ್ರೆ ಆತ ಹೇಳ್ತಾ ಇದ್ದ 1ರಿಂದ 8ರಲ್ಲೂ ಕೂಡ ಮೃತದೇಹಗಳನ್ನು ನಾನೇ ಹೂತಿದ್ದಂಥದ್ದು, ಬಹಳ ಪಿನ್ ಪಾಯಿಂಟ್ ಮಾಡಿ ಆ ಜಾಗಗಳನ್ನು ಆತ ಗುರುತಿಸಿಕೊಂಡು ಹೋಗಿದ್ದ ಕೂಡ. ಅದರಲ್ಲಿ ನಾವು ಕೂಡ ಬಹಳ ಅಚ್ಚರಿಯಿಂದ ಹೇಳ್ತಾ ಇದ್ವಿ, 13 ಜಾಗಗಳನ್ನು ಆತ ಈ ಹೆಕ್ಟರ್ ಗಟ್ಟಲೆ ಕಾಡಲ್ಲಿ ಹೇಗೆ ಗುರುತಿಸಿದ ಅನ್ನುವಂಥದ್ದು. ಆದರೆ ಆ 5 ಜಾಗಗಳಲ್ಲಿ ಸಿಗದೇ ಇದ್ದಾಗ ಒಂದು ಹಂತಕ್ಕೆ ಆತನ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲ ಮೂಡಿದ್ದಂಥದ್ದು. ಯಾಕಂದ್ರೆ ಅದು ಆ ಒಂದು ಜಾಗದಲ್ಲಿ ಈ ರೀತಿಯಾಗಿ, ಅಂದ್ರೆ ಆ ಜಾಗದಲ್ಲಿ ಇರಬಹುದಾ ಅನ್ನುವಂಥದ್ದು, ಇರಬಹುದಾ ಇಲ್ವಾ ಅನ್ನುವಂಥದ್ರ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇದ್ದಂಥದ್ದು. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.